ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬರ್ತಾ ಇರುವಂತದ್ದು 3% ತುಟ್ಟಿ ಭತ್ಯೆ ಹೆಚ್ಚಳದ ನಂತರ ರಾಜ್ಯ ಸರ್ಕಾರಿ ನೌಕರರ ಖಾತೆಗೆ ಎಷ್ಟು ಅರಿಯರ್ಸ್ ಬರಲಿದೆ. ಏನಕಂದ್ರೆ ಜನವರಿ 2026ರಿಂದಲೇ ಇದು ಪೂರ್ವಾನ್ವಯವಾಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಸರ್ಕಾರ ಇದನ್ನ ಡಿಲೇ ಮಾಡಿರುವುದರಿಂದಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆಯಲ್ಲಿ ಒಂದು ಅರಿಯರ್ಸ್ ರೂಪದಲ್ಲಿ ಸಿಗಲಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ನಾವು ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ವೈ ವಾಸ್ ದಿ ಡಿಎ ಹೈಕ್ ಡಿಲೇಡ್ ಅಂತ. ಸೊ ಹಾಗಾದ್ರೆ ಡಿಎ ಯಾಕೆ ವಿಳಂಬವಾಯಿತು ಅಂತ ಒಂದು ಪ್ರಶ್ನೆನ ನಾವು ನೋಡೋದಾದ್ರೆ, ಯೂಶುವಲಿ ಅನೌನ್ಸ್ಡ್ ಇನ್ ದಿ ಮಾರ್ಚ್ ಬಟ್ ಡಿಲೇಡ್ ಡ್ಯೂ ಟು ದಿ ಏಪ್ರಿಲ್ ದಿಸ್ ಇಯರ್. ಡಿಲೇ ಡಸ್ ನಾಟ್ ಮೀನ್ ಲಾಸ್, ಯು ಗೆಟ್ ಪೇಡ್ ಫ್ರಮ್ ದಿ ಜನವರಿ 1 2026 ಅಂತ ಹೇಳಲಾಗುತ್ತೆ. ಅಂಡ್ ಇದಾದ್ಮೇಲೆ ದ ಎಕ್ಸ್ಟ್ರಾ ಮನಿ ಇಸ್ ಪೇಡ್ ಆಸ್ ಅರಿಯರ್ಸ್ ಇನ್ ದಿ ಏಪ್ರಿಲ್ ಸ್ಯಾಲರಿ ಅಂತ. ಸೊ ಬೇಸಿಕಲಿ ಏನು ಲಾಸ್ ಅಂತ ಏನಿಲ್ಲ, ಏನಕ್ಕಂದ್ರೆ ಇದನ್ನ ಪೂರ್ವಾನ್ವಯವಾಗಿ ನೀಡೋದ್ರಿಂದಾಗಿ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳ ಹಣವನ್ನ ಡಿಎನ ಅರಿಯರ್ಸ್ ರೂಪದಲ್ಲಿ ಸರ್ಕಾರಿ ನೌಕರರ ಖಾತೆಗೆ ಏಪ್ರಿಲ್ ತಿಂಗಳಲ್ಲಿ ನೀಡಲಾಗುವುದು ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಸೊ ಇದಾದ್ಮೇಲೆ ಫ್ರಮ್ 58% ಟು 61% ಅಂತ ಹೇಳಲಾಗ್ತಾ ಇದೆ. ಸೊ ಇದು ಬೇಸಿಕಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 58% ನಡೀತಾ ಇದೆ. ಬಟ್ ರಾಜ್ಯ ಸರ್ಕಾರಿ ನೌಕರರಿಗೆ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ 13ರಿಂದ 14% ಕರೆಂಟ್ಲಿ ನಡೀತಾ ಇರುವಂತದ್ದು. ಅದಕ್ಕೆ ಪ್ಲಸ್ 3% ಅಂತ ನೋಡಿದ್ರೆ ಗೊತ್ತಾಗುತ್ತೆ 14, 15, 16, 17% ವರೆಗೂ ಕೂಡ ಇಲ್ಲಿ ಡಿಎ ಬರ್ತಾ ಇರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಎಫೆಕ್ಟಿವ್ ಫ್ರಮ್ ಜಾನ್ 1 2026 ಅಂತ ಹೇಳಲಾಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ 3 ಮಂತ್ ಅರಿಯರ್ಸ್ ಅಂತ. ಹಾಗಾದ್ರೆ 3 ತಿಂಗಳ ಅರಿಯರ್ಸ್ ಎಷ್ಟು ಬರುತ್ತೆ ಅಂದ್ರೆ, ಅರಿಯರ್ಸ್ ಕವರ್ಡ್ ಆರ್ ಜನವರಿ, ಫೆಬ್ರವರಿ ಅಂಡ್ ಮಾರ್ಚ್. ಜನವರಿ ತಿಂಗಳು, ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳ ಅರಿಯರ್ಸ್ ಅನ್ನ ರಾಜ್ಯ ಸರ್ಕಾರಿ ನೌಕರರ ಖಾತೆಗೆ ನೀಡಲಾಗುವುದು. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್. ದಿಸ್ ಬ್ಯಾಕ್ ಪೇ ವಿಲ್ ಬಿ ಲಂಸಮ್ ಡೆಪಾಸಿಟ್, ಎಕ್ಸ್ಪೆಕ್ಟ್ ಇಟ್ ಇನ್ ಬ್ಯಾಂಕ್ ಅಕೌಂಟ್ ಅಲಾಂಗ್ ವಿತ್ ದಿ ಏಪ್ರಿಲ್ 2026 ಸ್ಯಾಲರಿ ಅಂತ ಹೇಳಲಾಗುತ್ತೆ. ಸೊ ಇದು ಡೈರೆಕ್ಟ್ ಆಗಿ ಸರ್ಕಾರಿ ನೌಕರರ ಬ್ಯಾಂಕ್ ಅಕೌಂಟ್ಗೆ ಬರಲಿದೆ. ಅದು ಏಪ್ರಿಲ್ 2026ರ ಸ್ಯಾಲರಿಯ ಜೊತೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ಅರಿಯರ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಮಂತ್ಲಿ ಹೈಕ್ ಇಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 3% ವಿಚ್ ಇಸ್ ಈಕ್ವಲ್ ಟು 0.03 ಅಂತ. ಸೊ ತಿಂಗಳಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿದೆ ನೋಡಿ ಮಾಹಿತಿ. ಬೇಸಿಕ್ ಪೇ, ಸೊ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಪೇ ಇಂಟು 3% ಅನ್ನ ನಾವು ಇಲ್ಲಿ ಮಾಡಿದ್ರೆ 0.03 ಬರುತ್ತೆ. 3 ಮಂತ್ ಅರಿಯರ್ಸ್ ಇಸ್ ಈಕ್ವಲ್ ಟು ಮಂತ್ಲಿ ಹೈಕ್ ಇಂಟು 3. ಸೊ ಮಂತ್ಲಿ ಹೈಕ್ ಇಂಟು 3 ಅಂತಂದ್ರೆ ಎಷ್ಟು? 0.03 ಇಂಟು 3. ಸೊ ಟೋಟಲ್ ಅರಿಯರ್ಸ್ ಇಸ್ ಈಕ್ವಲ್ ಟು ಬೇಸಿಕ್ ಪೇ ಇಂಟು 0.03 ಇಂಟು 3 ಅಂತ ಮಾಡ್ತೀವಿ. ಸೊ ಇದು ಟೋಟಲ್ ಅರಿಯರ್ಸ್ ಎಷ್ಟಾಗುತ್ತೆ ಅಂತ ನಮಗೆ ತಿಳಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗ್ರೂಪ್ ಡಿ ಎಕ್ಸಾಂಪಲ್ ಇದೆ ಅಂತ ತಿಳ್ಕೊಳ್ಳಿ. ಗ್ರೂಪ್ ಡಿ ಅವರಿಗೆ ನಾರ್ಮಲ್ ಆಗಿ 18,000 ರೂಪಾಯಿ ಒಂದು ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಸ್ಟಾರ್ಟಿಂಗ್ ಅಂದ್ರೆ ಬೇಸಿಕ್ ವೇತನವನ್ನ ನೀಡಲಾಗುತ್ತೆ. ಸೊ ಮಂತ್ಲಿ ಹೈಕ್ ಇಸ್ ಈಕ್ವಲ್ ಟು 3% ಅಂದ್ರೆ 540 ರೂಪಾಯಿ ಇಲ್ಲಿ ಆಗುತ್ತೆ. 3 ಮಂತ್ ಅರಿಯರ್ಸ್ ಬಂದ್ಬಿಟ್ಟು 540 ಇಂಟು 3 1620 ರೂಪಾಯಿ ಆಗುತ್ತೆ. ಟೋಟಲ್ ಏಪ್ರಿಲ್ ಎಕ್ಸ್ಟ್ರಾ ಸ್ಯಾಲರಿ ಎಷ್ಟಾಗುತ್ತೆ ಅಂದ್ರೆ, ಎಕ್ಸ್ಟ್ರಾ ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ನೋಡೋದಾದ್ರೆ 2160 ರೂಪಾಯಿ. ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರೀ ನಿಮ್ಗೆ 18,000 ರೂಪಾಯಿ ಬೇಸಿಕ್ ಇದೆ ಅಂದ್ರೆ ಸಾಕು, 2160 ರೂಪಾಯಿ ನಿಮ್ಮ ಒಂದು ಖಾತೆಗೆ ಸೇರಲಿದೆ. ಇದು ಇಲ್ಲಿ ಬರ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಕ್ಯಾಲ್ಕುಲೇಷನ್ ಆಗಿದೆ. ಓಕೆ, ಸೊ ಇದು 18,000 ಬೇಸಿಕ್ ಇರುವಂತವರಿಗೆ. ಆಬ್ವಿಯಸ್ಲಿ 18,000 ಎಲ್ಲರೂ ಕೂಡ ಇರಲ್ಲ. ಒಬ್ಬೊಬ್ಬರಿಗೆ 50,000, 60,000, 1 ಲಕ್ಷದವರೆಗೂ ಕೂಡ ಬೇಸಿಕ್ಗಳು ಇರುತ್ತೆ. ಸೊ ಇದು ಡಿಪೆಂಡ್ ಆಗುತ್ತೆ. ಗ್ರೂಪ್ ಡಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಯಾವ ರೀತಿಯಾದಂತಹ ಒಂದು ನೌಕರಿದ್ದಾರೆ ಅವರಿಗೆ ಆ ರೀತಿಯಾದಂತಹ ಒಂದು ಹೈಕ್, ಆ ರೀತಿಯಾದಂತಹ ಒಂದು ಲಂಸಮ್ ಅಮೌಂಟ್ ಅರಿಯರ್ ರೂಪದಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನ ನೀವು ನೋಡೋದಾದ್ರೆ, ಇಲ್ಲಿ ನೀವು ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಇರುವಂತದ್ದು ಸೊ ಮಿಡ್ ಲೆವೆಲ್ ಎಕ್ಸಾಂಪಲ್ ಅಂತ ಹೇಳಲಾಗ್ತಾ ಇದೆ. ಸೊ ಮಿಡ್ ಲೆವೆಲ್ ಎಕ್ಸಾಂಪಲ್ ಅಂದ್ರೆ ಏನು? ಮಿಡ್ ಲೆವೆಲ್ ಎಕ್ಸಾಂಪಲ್ ಅಂದ್ರೆ ಇನ್ನೊಂದಿಷ್ಟು ಮಿಡಲ್ ರೂಪದಲ್ಲಿ ಏನಿರ್ತಾರೆ ಅಂತವರಿಗೆ. ಸೊ ಬೇಸಿಕಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಂಬಳ ಬರುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನೀವು ನೋಡಿದ್ದೀರಾ. ಮಿಡ್ ಲೆವೆಲ್ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತಹ ಒಂದು, ಅಂದ್ರೆ ಬೇಸಿಕಲಿ ಅದೇ ಬೇಸಿಕ್ ಜಾಸ್ತಿ ಆದ್ರೆ ಆ ಒಂದು ಅರಿಯರ್ ಜಾಸ್ತಿ ಆಗುತ್ತೆ, ಬೇಸಿಕ್ ಕಡಿಮೆ ಆದ್ರೆ ಆ ಒಂದು ಅರಿಯರ್